ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ರಾಜ್ಯ ರಾಜಕೀಯದಲ್ಲಿ ಯುಗಾದಿಯವರೆಗೆ ಬದಲಾವಣೆ ಆಗೋದಿಲ್ಲ. ಹಾಲುಮತ ಸಮಾಜಕ್ಕೆ ಅಧಿಕಾರ ಸಿಕ್ಕಿದೆ, ಇಳಿಸೋದು ಕಷ್ಟ. ಕೋಡಿಮಠದ ಡಾಕ್ಟರ್ ಶಿವಾನಂದ ಸ್ವಾಮೀಜಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರಾಗಿಯೇ ಬಿಟ್ಟು ಕೊಟ್ಟರೆ ಬೇರೆಯವರು ಸಿಎಂ ಆಗಬಹುದು, ಅವರು ಬಿಟ್ಟು ಕೊಡಲ್ಲ, ಇಳಿಯೋದು ಇಲ್ಲ ಅಂತ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯುಗಾದಿ ಕಳೆದ ಮೇಲೆ ಸಿಎಂ ಬದಲಾವಣೆಯ ಬಗ್ಗೆ ಹೇಳ್ತೇನೆ. ಈ ವರ್ಷ ಇಬ್ಬರು ಮಹಾನ್ ವ್ಯಕ್ತಿಗಳ ಸಾವಾಗುವಂತಹ ಲಕ್ಷಣಗಳಿದ್ದಾವೆ ಅಂತ ಬೀದರ್ನಲ್ಲಿ ಕೋಡಿಮಠದ ಡಾಕ್ಟರ್ ಶಿವಾನಂದ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜಕೀಯದಲ್ಲಿ ಸದ್ಯಕ್ಕೆ ಬದಲಾವಣೆ ಕಷ್ಟ, ಬದಲಾವಣೆ ಆಗಲ್ಲ. ಏನಿದ್ರೂ ರಾಜರ ಭಂಡಾರ ಅಂದರೆ ಬಡ್ಜೆಟ್ ಅಂತೇನೋ ನೀವು ಕರಿತಿರಲ್ಲ, ಆ ಬಡ್ಜೆಟ್ ಆಗಬೇಕು. ಯುಗಾದಿವರೆಗೂ ಬದಲಾವಣೆ ಆಗೋದು ಕಷ್ಟ. ಹಾಲು ಮತದವರ ಕೈಗೆ ಸಮಾಜ ಅಧಿಕಾರ ಬಂದರೆ ಬಿಡಿಸ್ಕೊಳ್ಳೋದು ಕಷ್ಟ. ಯಾಕೆ ಅಂದರೆ ಹಕ್ಕಬುಕ್ಕರು ಹಾಲು ಮತ ಸಮಾಜದ ಪ್ರಮುಖಲ್ಲೊಬ್ಬರು. ವಿಜಯನ ಸಾಮ್ರಾಜ್ಯವನ್ನು ಕಟ್ಟಿದರು ಅವರು ಹಕ್ಕಬುಕ್ಕರು. ಆ ನಂತರ ಛತ್ರಪತಿ ಶಿವಾಜಿ, ಆತ ಆಲಮದ ಸಮಾಜದವನು. ಆಮೇಲೆ ಕಾಶಿ ವಿಶ್ವನಾಥ ದೇವರಲ್ಲಿರ್ತಕ್ಕಂಥ ರಾಣಿ ಆಲಮದ ಸಮಾಜದವಳು, ಅಹಲ್ಯಬಾವಿ. ಹಾಗಾಗಿ ಆ ಒಂದು ಸಮಾಜ ಪ್ರಾಚೀನವಾದ ಸಮಾಜ, ಅದು ಒಂಥರ ದೈವಗೊಳ್ಳತಕ್ಕಂಥ ಸಮಾಜ. ಆ ಸಮಾಜದಲ್ಲಿ ಮೊಟ್ಟ ಮೊದಲನೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮಾಜ ಪರವಾಗಿ. ಹಾಗಾಗಿ ಆ ಸಮಾಜ ಅಧಿಕಾರ ಸಿಕ್ಕಿದರೆ ಇಳಿಸೋದು ಕಷ್ಟ. ಅವರಾಗೆ ಬಿಟ್ಟುಕೊಟ್ರೆ ಆಗ್ಬೋದು, ಅವರು ಬಿಟ್ಟು ಕೊಡಲ್ಲ, ಇಳಿಯೋದು ಇಲ್ಲ. 5 ವರ್ಷ ಅವರೇ ಇರ್ತಾರೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಕಷ್ಟ ಇದೆ ಅಂತ 5 ವರ್ಷ ಅವರೇ ಇರ್ತಾರೆ ಗುರುಗಳಂದ್ರೆ. ಯುಗಾದಿ ಕಳೆದ ಮೇಲೆ ಹೇಳ್ತೀನಿ ಅದನ್ನು. ಡಿ ಕೆ ಶಿವಕುಮಾರ್ ಪಾಲಿಗೆ ಏನಿದೆ ಇನ್ನೊಬ್ಬರು ವಿಷಯ ಕಂಡಿಟ್ಟಿದ್ದಾರೆ. ನಮಗೆ ಭಾಳ ಬೇಕಾದರೆ ಪರಿಚಯವರೇ ಅದು ಹೇಳಿ ಈ ಪ್ರಸಂಗ ಹೇಳುವಂಥ ಪ್ರಸಂಗ ಇಲ್ಲ. ಅದ್ರ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಮುಂದುವರಿತಾರ? ಅವರು 75 ವರ್ಷ ಆಗ್ತಾ ಇದೆ, ಮೊನ್ನೆ ಸೆಪ್ಟೆಂಬರ್ಗೆ ಆಗುತ್ತೆ. ಯುಗಾದಿ ಮೇಲೆ ಹೇಳ್ತೀನಿ ಅದನ್ನು. ಆದರೆ ಅಪಾಯ ಇದೆ, ದೇಶಕ್ಕೆ ಅಪಾಯ ಇದೆ, ರಾಷ್ಟ್ರಕ್ಕೆ ಅಪಾಯ ಇದೆ. ಯಾವ ರೀತಿ ಅಂದರೆ ಏನು ಯುದ್ಧ ಸಂಭವ? ಎಲ್ಲ ರೀತಿ ಸಾವು ನೋವು ಆಗ್ತಕ್ಕ ಲಕ್ಷಣ ಇದೆ. ಒಂದಿಬ್ಬರು ಮಹಾ ವ್ಯಕ್ತಿಗಳು ಸಾಯೋ ಲಕ್ಷಣ ಇದೆ. ನೀವು ಕೋಡಿಮಠದ ಸ್ವಾಮೀಜಿಗಳ ಭವಿಷ್ಯವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಇವರು ಪ್ರತಿ ಬಾರಿ ಭವಿಷ್ಯ ನೋಡಿದಂತಹ ಸಂದರ್ಭದಲ್ಲಿ ಬಹುತೇಕ ಆಗಿದಾವೆ ಅನ್ನುವಂತಹ ನಂಬಿಕೆ. ಹಾಗಾಗಿ ಪ್ರತಿ ಬಾರಿ ಇವರು ಏನಾದರೂ ಹೇಳಿಕೆಯನ್ನು ಕೊಟ್ಟರೆ, ಇವರೇನಾದರೂ ಭವಿಷ್ಯವನ್ನು ನುಡಿದಿದ್ದೇ ಆದರೆ ಆ ಸಂದರ್ಭದಲ್ಲಿ ಅದರ ಮೇಲೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತವೆ. ಮತ್ತು ಬಹುತೇಕ ಹೇಳಿಕೆಗಳು, ಅವರು ಕೊಟ್ಟಿರುವಂತಹ ಭವಿಷ್ಯವಾಣಿಯನ್ನು ಬಹಳಷ್ಟು ಜನ ಚರ್ಚೆಯನ್ನು ಮಾಡ್ತಾರೆ. ಕಾರಣ ಏನು ಅಂದರೆ ಅವರು ಕೊಟ್ಟಿರುವಂತಹ ಭವಿಷ್ಯ ಬಹುತೇಕ 100% ಅಂತಲ್ಲ, ಆದರೆ ಬಹುತೇಕ ಎಲ್ಲವೂ ಸಹ ನಿಜ ಆಗಿದ್ದಾವೆ ಅನ್ನುವಂತಹ ಮಾತುಗಳಿದ್ದಾವೆ. ಈಗ ರಾಜ್ಯ ರಾಜಕಾರಣದ ಬಗ್ಗೆ, ಅದರಲ್ಲೂ ಸ್ಪೆಷಲಿ ಸಿಎಂ ಕುರ್ಚಿ ಬದಲಾವಣೆಯ ಬಗ್ಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಹೇಳುವಂತಹ ವಿಚಾರವನ್ನು ಸ್ವಲ್ಪ ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ 3 ವಿಚಾರಗಳನ್ನು ಮೆನ್ಷನ್ ಮಾಡ್ತಾರೆ. ಹಾಲು ಮತದವರಿಗೆ ಅಧಿಕಾರ ಹೋದರೆ ಯಾವುದೇ ಕಾರಣಕ್ಕೂ ಇಳಿಸೋದು ಕಷ್ಟ. ಅಂದರೆ ಹಾಲು ಮತದವರು ಸಿಎಂ ಸಿದ್ದರಾಮಯ್ಯನವರು ಇದ್ದಾರೆ, ಅವ್ರನ್ನ ಇಳಿಸೋದು ಅಷ್ಟು ಈಸಿ ಅಲ್ಲ, ಕಷ್ಟ. ಅದಕ್ಕೆ ಎಕ್ಸಾಂಪಲ್ ಕೊಡ್ತಾರೆ ಅವರು. ಯಾರೆಲ್ಲ ಎಕ್ಸಾಂಪಲ್ಗಳನ್ನು ಕೊಡ್ತಾರೆ ಅಂದರೆ ಹಕ್ಕಬುಕ್ಕರು, ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿ ಆಳಿರುವಂಥವರು, ಅವರು ಹಾಲು ಮತದವರೇ. ಎರಡನೇದಾಗಿ ಶಿವಾಜಿ ಮಹಾರಾಜ್, ಅವರು ಸಹ ಹಾಲು ಮತದವರೇ. ಮೂರನೇದಾಗಿ ಅಹಲ್ಯಬಾಯಿ ಹೋಳ್ಕರ್. ಈಗ ನಾವೇನು ಕಾಶಿ ವಿಶ್ವನಾಥನ ಸನ್ನಿಧಿಯನ್ನು ನೋಡ್ತೀವಲ್ಲ, ಆ ದೇವಸ್ಥಾನವನ್ನು ಮತ್ತೆ ಕಟ್ಟಿಸಿರುವಂತಹ ರಾಣಿ ಅಂದರೆ ಅಹಲ್ಯಬಾಯಿ ಹೋಳ್ಕರ್. ಈ 3 ಜನರ ಹೆಸರನ್ನು ನೀವು ಪುರಾಣಗಳಲ್ಲಿ ಅಂದರೆ ಇತಿಹಾಸಗಳಲ್ಲಿ ನೋಡ್ತಾ ಹೋದರೆ ಇವಾಗಲೂ ಸಹ ಅವರ ಹೆಸರು ಒಂದು ಹೆಜ್ಜೆ ಮೇಲೆ ಇರುತ್ತೆ. ಹಕ್ಕಬುಕ್ಕರ ಹೆಸರನ್ನ ಪ್ರತಿ ಬಾರಿ ಕೇಳ್ತೀವಿ, ಶಿವಾಜಿ ಮಹಾರಾಜ್ ಹೆಸರನ್ನ ಪ್ರತಿ ಬಾರಿ ಕೇಳ್ತೀವಿ. ಜೊತೆಗೆ ಅಹಲ್ಯಬಾಯಿ ಹೋಳ್ಕರ್ ಹೆಸರನ್ನ ಇತ್ತೀಚಿನ ವರ್ಷಗಳಂತೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕೇಳ್ತಾ ಇದ್ದೀವಿ. ಅದೇ ಸಮುದಾಯಕ್ಕೆ ಸೇರಿರುವಂಥವರು ಸಿಎಂ ಸಿದ್ದರಾಮಯ್ಯನವರು, ಹಾಲು ಮತದಕ್ಕೆ ಸೇರಿದಂಥವರು. ಹಾಗಾಗಿ ಅವರಿಂದ ಅಧಿಕಾರವನ್ನು ಕಿತ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಅವರಾಗ ಅವರು ಬಿಟ್ಕೊಟ್ರೆ ಮಾತ್ರ. ಆದರೆ ಅವರು ಬಿಟ್ಕೊಡೋದಿಲ್ಲ ಅಂತ ಹೇಳ್ತಾರೆ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ. ಹಾಗಾಗಿ
ಈಗ ಹಾಗಾದ್ರೆ CM ಬದಲಾವಣೆ ಆಗುತ್ತಾ ಇಲ್ವಾ ಅಂತ ಪ್ರಶ್ನೆಯನ್ನ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಯುಗಾದಿವರೆಗೆ ಆಗೋದಿಲ್ಲ. ಯುಗಾದಿಯ ನಂತರ ಅದರ ಬಗ್ಗೆ ನಾನು ಹೇಳ್ತೀನಿ ಅಂತ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.